ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ವೇದಿಕೆಯ HSK ಸಮಗ್ರ ಪ್ರಬಂಧಗಳ ಕೇಳ್ಹೊತ್ತಿಗೆ ಅಭಿಯಾನ ಕಾರ್ಯಕ್ರಮದಲ್ಲಿ ನಾನು ಮಾಲತಿ ಶ್ರೀನಿವಾಸನ್ ಓದುತ್ತಿರುವ ಪ್ರಬಂಧದ ಹೆಸರು ಸ್ವರ್ಗದಲ್ಲಿ ಸಂಕಿರಣ. ಬೇಸಿಗೆಯ ಮಧ್ಯಾಹ್ನ ಕಣ್ಣಿಗೆ ಜೊಂಪು ಹತ್ತಿ ಕೈಲಿದ್ದ ಪತ್ರಿಕೆ ಸರಕ್ಕನೆ ಜಾರಿ ಕೆಳಗೆ ಬಿದ್ದಾಗ ಥಟ್ಟನೆ ಎಚ್ಚರವಾಯಿತು. ಪಕ್ಕದಲ್ಲಿದ್ದ ರೇಡಿಯೋ ನೆನಪಾಯಿತು. ಅದನ್ನು ಹಚ್ಚಿ ತಿರುಗಿಸತೊಡಗಿದೆ. ಇದ್ದಕ್ಕಿದ್ದಂತೆ ಭೀಪ್ ಭೀಪ್ ಶಬ್ದ. ರಷ್ಯನ್ನರ ಮೊದಲನೆಯ ಸ್ಪುಟ್ನಿಕ್ಕು ನೆಲಕ್ಕೆ ಅಪ್ಪಳಿಸಲು ವೇಗವಾಗಿ ಬರುತ್ತಿದೆಯೋ ಎಂದೇ ಭಾಸವಾಯಿತು. ಆಮೇಲೆ ಎಲ್ಲವೂ ಸ್ತಬ್ಧ. ಮೌನದ ಆಳದಿಂದ ಧ್ವನಿಯೊಂದು ಕೇಳಿಬಂತು. ಇದು ಅಶರೀರವಾಣಿ ಅಮರಾವತಿ. ಕೇಳಿ ಕಿವಿ ಚುರುಕಾಯಿತು. ನಿಮಿರಿ ಕುಳಿತು ಆಲಿಸಿದೆ. ಅಶರೀರವಾಣಿಯೇ? ನಮ್ಮ ಆಕಾಶವಾಣಿಯವರು ತಮ್ಮ ಕೇಂದ್ರದ ಹೆಸರು ಉಚ್ಚರಿಸುವಾಗ ಎಷ್ಟೋ ಸಾರಿ ತಪ್ಪು ಮಾಡುತ್ತಾರೆ. ಅದು ಅವರಿಗೆ ಮಾಮೂಲಲ್ಲವೇ? ಜನ್ಮಸಿದ್ಧ ಹಕ್ಕು. ಆದರೆ ಆಕಾಶವಾಣಿಯನ್ನು ಅಶರೀರವಾಣಿ ಎಂದು ಹೇಳುವಷ್ಟು ಬುದ್ಧಿವಂತಿಕೆಯ ತಪ್ಪು ಅವರಿಗೆ ಸಾಧ್ಯವೇ ಇಲ್ಲ. ಇದು ಅವರ ಸಾಮರ್ಥ್ಯಕ್ಕೆ ಮೀರಿದ್ದು. ಮಸಲಾ ಇದು ಅಶರೀರವಾಣಿಯೇ ಆಗಿರಬಹುದೇ? ಏನು ಸಂದೇಶ ಕಾದಿದೆಯೋ ಈ ರೂಪರಹಿತ ವಾಣಿಯಿಂದ? ಪುರಾಣದ ಅಶರೀರವಾಣಿಗಳು ನೆನಪಾಗಿ ಒಂದು ಮೈ ಜುಮ್ಮೆಂದಿತು. ಇರಲಿ, ಇಷ್ಟೆಲ್ಲ ಕುತೂಹಲ ಯಾಕೆ, ಇನ್ನಷ್ಟು ಕೇಳೋಣ ಎಂದು ಸುಮ್ಮನಾದೆ. ಅಶರೀರವಾಣಿಯ ಮಾತು ಮುಂದುವರಿದಿತ್ತು. ಇಂದು ಏಪ್ರಿಲ್ 1, ಕನ್ನಡಿಗರಿಗೆ ಬಹಳ ಪ್ರಿಯವಾದ ದಿನ. ಇದನ್ನು ಸ್ಮರಣಾರ್ಹವಾದ ರೀತಿಯಲ್ಲಿ ಆಚರಿಸುವ ಉದ್ದೇಶದಿಂದ ಅಮರಾವತಿಯ ಅಶರೀರವಾಣಿ ಕೇಂದ್ರ ವಿಶೇಷ ಕಾರ್ಯಕ್ರಮವೊಂದನ್ನು ಹಮ್ಮಿಕೊಂಡಿದೆ. ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ವಿಚಾರ ಸಂಕಿರಣವೊಂದನ್ನು ಏರ್ಪಡಿಸಲಾಗಿದೆ. ಸಂಕಿರಣದ ವಿಷಯ ಕೃತಿಚೌರ್ಯ. ಇದರಲ್ಲಿ ಭಾಗವಹಿಸುವವರು ಕನ್ನಡದ ಸುಪ್ರಸಿದ್ಧ ಹಾಸ್ಯ ಲೇಖಕರಾದ ರಾಜರತ್ನಂ, ಬೀಚಿ, ಶ್ರೀರಂಗ, ಕೈಲಾಸಂ, ಕನ್ನಡದ ಕಣ್ವರು, ನವೋದಯ ಸಾಹಿತ್ಯದ ಆಚಾರ್ಯರೂ ಆದ BM ಶ್ರೀ ಅವರು ಅಧ್ಯಕ್ಷತೆ ವಹಿಸಿ ನಡೆಸಿಕೊಡಲಿದ್ದಾರೆ. ಕೈಲಾಸಂ ಇದ್ದ ಮೇಲೆ BS ರಾಮರಾವ್ ಅವರು ಇರಲೇಬೇಕಲ್ಲವೇ? ಅವರೂ ಇದ್ದಾರೆ. ಆದರೆ ವೀರನಾರಾಯಣನೇ ಕವಿ, ಲಿಪಿಕಾರ ಕುಮಾರವ್ಯಾಸ ಎಂಬ ಹಾಗೆ ರಾಮರಾವ್ ಅವರು ದಾಖಲೆಕಾರರು. ಕೈಲಾಸಂ ಅವರು ತಮ್ಮ ನಾಟಕಗಳಿಂದಲೂ ಕವಿತೆಗಳಿಂದಲೂ ಈ ವಿಚಾರ ಸಂಕಿರಣದಲ್ಲಿ ಯಾವುದಾದರೂ ಸಾಲುಗಳನ್ನು ನೆನಪಿಸಿಕೊಂಡು ಹೇಳಿದರೆ ಅವನ್ನು ಅವರು ಸರಿಯಾಗಿ ಉದ್ಧರಿಸುತ್ತಿದ್ದಾರೆಯೇ ಇಲ್ಲವೇ ಎಂಬುದನ್ನು ನೆನಪು ಮಾಡಿಕೊಡಲು ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಕೈಲಾಸಂ ಜಾನ್ಸನ್ ಆದರೆ ರಾಮರಾಯರು ಬಾಸ್ಟೆಲ್. ಈ ಮಾತು ಕೇಳಿದೊಡನೆ ರಾಮರಾಯರ ಚಿರಪರಿಚಿತ ಕೆಮ್ಮು, ಗಂಟಲು ಸರಿಪಡಿಸಿಕೊಳ್ಳುವ ಧ್ವನಿ ಕೇಳಿಬರುತ್ತದೆ. ಕೈಲಾಸಂ ಕಪೋಲ ಕಲ್ಪಿತವಲ್ಲದ, ಆದರೂ ಅವರದೇ ಎಂದು BS ರಾಮರಾಯರು ಸಾಧಿಸುವ ಹೊಸ ನಾಟಕವೊಂದನ್ನು ಓದಲು ಅವರು ಸಿದ್ಧವಾಗುತ್ತಿದ್ದಾರೆ ಎಂದು ಭಾಸವಾಗುತ್ತದೆ. ಅವರು ತಮ್ಮ ಗರಿಮುರಿಯಾದ ಬಿಳಿ ಗಾಂಧಿ ಟೋಪಿಯನ್ನು ಸ್ವಲ್ಪ ಸೊಟ್ಟನಾಗಿ ತಲೆಯ ಮೇಲೆ ಮತ್ತೆ ಕೂರಿಸಿಕೊಳ್ಳುತ್ತಿದ್ದಾರೇನೋ ಎನಿಸುತ್ತದೆ. ಈ ವಿಚಾರ ಸಂಕಿರಣವನ್ನು ಅವರು ದೂರದರ್ಶನದಲ್ಲಿ ಬಿತ್ತರಿಸಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದುಕೊಳ್ಳುತ್ತೇನೆ. ಆದರೆ ನಮ್ಮ ದೂರದರ್ಶನದ ದುರವಸ್ಥೆ ನೆನೆದಾಗ ಮೈ ನಡುಗುತ್ತದೆ. ಸ್ವರ್ಗದ್ದು ಇದಕ್ಕಿಂತ ಉತ್ತಮವಾಗಿರಲಿಕ್ಕಿಲ್ಲ ಅಲ್ಲವೇ? ಎಷ್ಟಾದರೂ ಅದು ನಾವು ಭಾರತೀಯರು ಕಟ್ಟಿದ ಸ್ವರ್ಗ. ಅಲ್ಲದೆ ಸ್ವರ್ಗದವರು ಅಶರೀರಿಗಳು. ದೂರದರ್ಶನದಿಂದ ಅವರಿಗೇನು ಪ್ರಯೋಜನ? ನಗ್ನ ಜೀವಿಗಳ ವಸತಿಯಲ್ಲಿ ಬಟ್ಟೆಯನ್ನು ಬೇಡಿದ ಹಾಗೆ. ಪಕ್ಕದಲ್ಲಿ ವಿಚಾರ ಸಂಕಿರಣದ ಬಿತ್ತರವಾಗುತ್ತಿರುವಾಗ ಈ ವಿಚಾರವೆಲ್ಲ ಯಾಕೆ ಅಲ್ಲವೇ? ಅಗೋ, ಮಾತು ಮುಂದುವರಿತಾ ಇದೆ. ಇದೇನಿದು? ಈ ಉದ್ಘೋಷಕನೇ ಇಷ್ಟು ಹೊತ್ತು ಕೊರೀತಾ ಇದ್ದಾನಲ್ಲ. ಅವರಿಗೆ ಬಿಟ್ಟುಕೊಡದೆ ಉದ್ಘೋಷಕ ಎಂದರೆ ಗೊತ್ತಲ್ಲ. ಅನೌನ್ಸರ್ ಅನ್ನೋದಕ್ಕೆ ನಮ್ಮ ಆಕಾಶವಾಣಿಯವರು ಇಟ್ಟ ಬಲು ಸರಳ ಸುಂದರ ಹೆಸರು. ಕೊನೆಗೂ ಉದ್ಘೋಷಕನ ಮಾತು ಮುಗೀತು. ಶ್ರೀ ಅವರು ಕೋರಾಪೇಟೆ, ಎದೆ ಮುಚ್ಚಿದ ಕೋಟು, ಕಲಾಬತ್ತಂಚಿನ ಪಂಚೆ ಉಟ್ಟು ಅಗ್ರಾಸನ ಮಂಡಿತರಾಗಿದ್ದಾರೆ. ಉಳಿದವರು ಎಡಬಲಗಳಲ್ಲಿ. ಇದನ್ನೆಲ್ಲ ಊಹಿಸಿಕೊಳ್ಳಬೇಕು. ಸಭೆಯಲ್ಲಿ
ಶ್ರೋತೃಗಳು ಕಿಕ್ಕಿರಿದು ತುಂಬಿದ್ದಾರೆ. ಕರ್ನಾಟಕದಿಂದ ಕಣ್ಮರೆಯಾಗಿ ಸ್ವರ್ಗಲೋಕ ಸೇರಿಕೊಂಡ ಎಲ್ಲ ಸಾಹಿತಿಗಳು, ಸಾಹಿತ್ಯಾಭಿಮಾನಿಗಳು ಅಲ್ಲಿದ್ದಾರೆ. ಸಾಹಿತಿಗಳಿದ್ದ ಮೇಲೆ ಸದ್ದಿಲ್ಲದೆ ಉಂಟೆ ಗುಜುಗುಜು ಮಾತು. ಪ್ರಾಸ್ತಾವಿಕನಾಗಿ BM ಶ್ರೀ ಅವರಿಂದ 2 ಮಾತು. 2 ಮಾತೆಂದರೆ ಎರಡೇ ಅಲ್ಲ, ಅದು 2 ಗಂಟೆಯಾದರೂ ಆದೀತು. BM ಶ್ರೀ ಮಾತಾಡತೊಡಗಿದರೆ ಕಾಲವು ಸ್ತಬ್ಧ. ಗಡಿಯಾರದ ಮುಳ್ಳು ಮುಂದುವರಿದರೆ ತಾನೇ ಕಾಲದ ಪ್ರಜ್ಞೆ. ಅಲ್ಲದೆ ಸ್ವರ್ಗಲೋಕದವರ ಕಾಲವೇ ಬೇರೆ. ನಮಗೆ 1 ವರ್ಷ, ಅವರಿಗೆ 1 ದಿನವಂತೆ. ಹಾಗಾದರೆ ಈ ವಿಚಾರ ಸಂಕಿರಣ ನಮ್ಮ ಲೆಕ್ಕದಲ್ಲಿ ದಿನಗಟ್ಟಲೆ ಎಳೆದೀತೋ ಎಂದು ಭಯವಾಯಿತು. ಏನಾದರಿರಲಿ, ಕೇಳಿಯೇ ಬಿಡೋಣ ಎಂದು ಮನಸ್ಸು ಮಾಡಿ ಕುಳಿತೆ. BM ಶ್ರೀ ಅವರ 2 ಮಾತಿನಿಂದ ವೇದ್ಯವಾದ ವಿಚಾರವಿಷ್ಟು. ಕನ್ನಡ ನಾಡು ನುಡಿಗಳ ಭವ್ಯ ಪರಂಪರೆ ಬಹಳ ಪ್ರಾಚೀನವಾದ್ದು. ಅನೇಕ ಭಾಷೆಗಳಿಂದಲೂ ಸಂಸ್ಕೃತಿಗಳಿಂದಲೂ ಸಾಹಿತ್ಯಗಳಿಂದಲೂ ಇದು ಪರಿಪುಷ್ಟವಾಗಿ ಬೆಳೆದು ಬಂದಿದೆ. ಹರಿದು ಹೊಂಚಿ ಹೋಗಿದ್ದ ಕನ್ನಡ ನಾಡು ಈಚೆಗೆ ಒಂದಾಗಿದೆ ಎಂದು ಕೇಳಿದ್ದೇನೆ. ಈಚೆಗೆ ಇಲ್ಲಿಗೆ ಬಂದ ನನ್ನ ಶಿಷ್ಯರು ಹೇಳಿದ್ದಾರೆ. ಹೊಸ ಉತ್ಸಾಹದಿಂದ ಕೂಡಿರುವ ಕನ್ನಡ ನಾಡಿನಲ್ಲಿ ಮನುಷ್ಯರಾಗಿ ಹುಟ್ಟುವುದೇ ಒಂದು ಪುಣ್ಯ. ಮರಿದುಂಬಿಯಾಗಿ ಮೇಣ್ಕೋಗಿಲೆಯಾಗಿ ಹುಟ್ಟಿದರೂ ಸಾಕು. ಅಷ್ಟರಲ್ಲಿ ಶ್ರೋತೃವೃಂದದಲ್ಲಿ ಗಲಭೆ. ಕೇಳುಗರೊಬ್ಬರಿಂದ ಕೂಗು, ಕೃತಿಚೌರ್ಯದ ವಿಷಯಕ್ಕೆ ಬರ್ರಿಯಪ್ಪ. ಈ ಕೂಗು ಈಚೆಗೆ ಸ್ವರ್ಗಾರೋಹಣ ಮಾಡಿದ ಬಂಡಾಯ ಸಾಹಿತಿಯೊಬ್ಬರಿಂದಲೇ ಬಂದಿರಬೇಕು. BM ಶ್ರೀ ಮುಂದುವರಿಯುತ್ತಾರೆ. ಸಭಿಕರು ತಾಳ್ಮೆಯಿಂದಿರಬೇಕು. ಸ್ವರ್ಗವಾಸಿಗಳಾದ ನಾವು ತಾಳ್ಮೆ ಕಳೆದುಕೊಳ್ಳಬಾರದು. ಅಲ್ಲದೆ ಕನ್ನಡಕ್ಕೆ ಸ್ವರ್ಗದಲ್ಲಿ ಈ ದಿನ ವಿಶಿಷ್ಟ ಮಾನ್ಯತೆ ದೊರಕಿರುವುದು ನಮಗೆಲ್ಲ ಸಂತೋಷದ ಸಂಗತಿ. ಸ್ವರ್ಗವಾಸಿಗಳಿಗೆ ಸಂಸ್ಕೃತವೇ ಮಾತೃಭಾಷೆ. ಅಂಥದರಲ್ಲಿ ಕೃತಿಚೌರ್ಯದಂಥ ವಿಷಯ ಕುರಿತು ಕನ್ನಡದಲ್ಲಿ ಕಾರ್ಯಕ್ರಮ ಏರ್ಪಡಿಸಿರುವುದು ತುಂಬ ಅರ್ಥಗರ್ಭಿತವಾದದ್ದು. ಈ ಕಾರ್ಯಕ್ರಮಕ್ಕೆ ಸಾಕ್ಷಾತ್ ದೇವೇಂದ್ರ, ಶಚೀದೇವಿಯರು, ಅಗ್ನಿ, ವರುಣ, ವಾಯು ಮುಂತಾದವರೂ ಬಂದಿರುವುದೇ ಅಲ್ಲದೆ ಯಮಧರ್ಮರಾಯರು ಕೂಡ ಆಗಮಿಸಿ ಪ್ರೇಕ್ಷಕರ ವಿಭಾಗದಲ್ಲಿ ಮಂಡಿಸಿದ್ದಾರೆ. ಇದು ಬಹಳ ದೊಡ್ಡ ಗೌರವ. ಕೃತಿಚೌರ್ಯ ಎಂತಹ ದೊಡ್ಡ ವಿಷಯ! ಯಾವ ಭಾಷೆಯಲ್ಲಿ ತಾನೇ ಇದು ಆಗಿಲ್ಲ? ಹಾಗೆ ನೋಡಿದರೆ ಎಲ್ಲ ದೊಡ್ಡ ಕವಿಗಳು ಒಂದು ದೃಷ್ಟಿಯಲ್ಲಿ ಕೃತಿಚೋರರೇ. ಒಬ್ಬರ ಜೇಬಿನಲ್ಲಿ ಇನ್ನೊಬ್ಬರ ಕೈ. ನಾನೇ ಒಂದು ಕಡೆ ಹೀಗೆ ಹೇಳಿದ್ದೇನೆ. ಇವಳ ಸೊಬಗನವಳು ತೊಟ್ಟು ನೋಡ ಬಯಸಿದೆ, ಅವಳ ತೊಡಿಗೆ ಇವಳಿಗಿಟ್ಟು ಹಾಡ ಬಯಸಿದೆ. ಬಲ್ಲವರಿಗೆ ಬೆಡಗೆ ಇಲ್ಲಿ. ಈ ಮಾತು ಹಾಗಿರಲಿ. ಈ ದಿವಸ ನಮ್ಮ ಕಾಲದ, ಅಂದರೆ ಕಾಲವಾದ ಉದ್ಧಾಮ ಸಾಹಿತಿಗಳು ಇಲ್ಲಿದ್ದಾರೆ. ವೀರ್ಯವತ್ತಾದ ಗಂಡುಗೊಡಲಿಯ ಗುಂಡ್ಲು ಪಂಡಿತ ರಾಜರತ್ನಂ, ನಗೆ ಉಕ್ಕಿಸಿದ ಬೀಚಿ. ನನಗೆ ಅವರ ಹಾಸ್ಯ ಯಾವಾಗಲೂ ಹಿಡಿಸಲಿಲ್ಲ, ಅದು ಬೇರೆ ಮಾತು. ಕನ್ನಡದ ಶಾ ಎನಿಸಿದ ಶ್ರೀರಂಗ. ಏನದು? ಕನ್ನಡಕ್ಕೊಬ್ಬನೇ ಎನಿಸಿದ ನಮ್ಮ ಕೈಲಾಸಂ. ಈಗ ಅವರು ಒಬ್ಬೊಬ್ಬರಾಗಿ ಕೃತಿಚೌರ್ಯದ ವಿಚಾರವಾಗಿ ನಮಗೆ ತಿಳಿಸಿಕೊಡುತ್ತಾರೆ. ರಾಜರತ್ನಂ ಎದ್ದು ನಿಂತು ತೋಳು ಸರಿಪಡಿಸಿಕೊಂಡು ಗೈರತ್ತಿನಿಂದ ಎಲ್ಲರ ಕಡೆಗೂ ನೋಡುತ್ತಾರೆ. ಹಾಗೆಂದು ಊಹಿಸಿಕೊಳ್ಳಿ. ಪೂಜ್ಯ ಶ್ರೀ ಅವರೇ, ಬಂಧುಗಳೇ, ನಾನೊಬ್ಬ ಸಾಹಿತ್ಯ ಪರಿಚಾರಕ. ಒಳ್ಳೆಯ ಸಾಹಿತ್ಯ ಎಲ್ಲಿದ್ದರೂ ಅದನ್ನು ತಂದು ಓದುಗರಿಗೆ ಬಡಿಸುವುದು ನನ್ನ ಕೆಲಸ. ಇದರಲ್ಲೇ ನನಗೆ ತೃಪ್ತಿ. ತಂದ ಸಾರು ಖಾರವಾಗಿದ್ದರೆ ಸ್ವಲ್ಪ ನೀರು ಬೆರೆಸುತ್ತೇನೆ. ಸಿಹಿ ಹೆಚ್ಚಾದರೆ ಅದನ್ನು ತಗ್ಗಿಸುತ್ತೇನೆ. ಕನ್ನಡಿಗರಿಗೆ ಆರೋಗ್ಯಕರವಾಗುವ ರೀತಿಯಲ್ಲಿ ಬಡಿಸುವುದು ನನ್ನ ಕೆಲಸ. ಈಚೆಗೆ ಭೂಲೋಕದಲ್ಲಿ ಲೇಖಕರೊಬ್ಬರು ಅಕ್ಕಿ, ಬೇಳೆ ಮುಂತಾದುವನ್ನು ಕದ್ದು ತಂದು ಅಡಿಗೆ ಮಾಡಿ ಬಡಿಸುವುದು ಚೌರ್ಯವಲ್ಲ, ಅಡಿಗೆ ಮಾಡಿದ್ದನ್ನು ತಂದು ಬಡಿಸಿದರೆ ಚೌರ್ಯವಾಗುತ್ತದೆ ಎಂದು ಬರೆದಿದ್ದಾರಂತೆ. ಅದು ಹೇಗೋ ನನಗೆ ಗೊತ್ತಾಗುವುದಿಲ್ಲ. ಒಟ್ಟಿನಲ್ಲಿ ಸೌಹಾರ್ದ, ಸ್ಥಾಯಿ ಭಾವ ಮುಖ್ಯ. ಸ್ಥಾಯಿ ಭಾವದಿಂದ ಸಾಹಿತ್ಯ ಭಾವ,
ಆದರೆ ಇಂದು ಇದು ಮರೆತೇ ಹೋಗಿದೆ. ಸದ್ಯ ಕರ್ನಾಟಕದಲ್ಲಿ ವಾತಾವರಣ ಪೂರ್ತಿಯಾಗಿ ಕೆಟ್ಟು ಹೋಗುವ ಮೊದಲೇ ನಾವು ಇಲ್ಲಿಗೆ ಬಂದದ್ದು ಒಳ್ಳೆಯದಾಯಿತು. ಇಲ್ಲದಿದ್ದರೆ ಇನ್ನೂ ಏನೇನು ಕೇಳಬೇಕಾಗುತ್ತಿತ್ತೋ. ಈ ಮಾತು ಯಾಕೆ ಹೇಳೋಕ್ಕೆ ಬಂದೆ ಅಂದರೆ, ನನ್ನ ರತ್ನನ ಪದಗಳು ಕೈಲಾಸಂರಿಂದ ಕದ್ದದ್ದು ಎಂದು ಯಾವಳೋ ಒಬ್ಬಳು ಹೆಣ್ಣು ಮಗಳು ಬರೆದಿದ್ದಳಂತೆ. ಸ್ವರ್ಗದಲ್ಲಿರುವವರನ್ನೂ ಬಿಡುವುದಿಲ್ಲ ಈ ಜನ. ನನಗೆ ಅನಿಸಿದ್ದನ್ನು ಹೇಳಿದ್ದೇನೆ, ಅಲ್ಲವಾದರೆ ಹಾಗಂತ ಸಿದ್ಧ ಮಾಡಲಿ ಎನ್ನುವ ಧೋರಣೆ. ಕೈಲಾಸಂ ನನ್ನ ಗುರು. ಅವರ ಕೃತಿಗಳ ಪ್ರಚಾರಕ್ಕಾಗಿ ನಾನು ಭಾಷಣ ಮಾಡಿದ್ದೇನೆ, ಪುಸ್ತಕ ಪ್ರಕಟಿಸಿದ್ದೇನೆ. ಹೀಗಿರುವಾಗ ಅಷ್ಟರಲ್ಲಿ ತೆರೆದ ಪುಸ್ತಕವನ್ನು ಮುಚ್ಚಿ ಕುರ್ಜಿಯನ್ನು ಹಿಂದೆಳೆದು ಯಾರೋ ಎದ್ದು ನಿಂತ ಶಬ್ದ. ಗಂಟಲು ಸರಿಪಡಿಸಿಕೊಳ್ಳುತ್ತಾ ಅವರ ಮಾತು. ಅವರು ಬೇರೆ ಯಾರಾಗುವುದಕ್ಕೆ ಸಾಧ್ಯ? BS ರಾಮರಾಯರೇ. ಕ್ಷಮಿಸಿ ರಾಜರತ್ನಂ, ನಾನು ಇಲ್ಲೊಂದು ಮಾತು ಹೇಳಬೇಕು. ಸತ್ಯಕ್ಕೆ ಅಪಚಾರ ಆಗಬಾರದು ಅಂತ ಅಷ್ಟೇ. ನೀವು ಕೈಲಾಸಂ ಪ್ರಚಾರ ಮಾಡಿದ್ದನ್ನು ಯಾರೂ ಅಲ್ಲಗೆಳೆಯಲಾರರು. ಆದರೆ ಅವರ ಕೃತಿಗಳ ರಕ್ಷಣೆಗಾಗಿ ನಾನು ಹಗಲು ಇರುಳು ದುಡಿದೆ. ಕಳದಲ್ಲಿಗೆ ಹೋದೆ, ಗಂಟೆ ಗಂಟೆ ಕೊರೆದೆ. ಕೈಲಾಸಂ ಏನು ಹೇಳಿದರು, ಏನು ಬಿಟ್ಟರು ಅನ್ನೋದನ್ನು ಅವರು ಕೂಡ ನನ್ನನ್ನು ಕೇಳೇ ತಿಳಿದುಕೊಳ್ಳಬೇಕು ಅನ್ನುವ ಹಾಗೆ ಮಾಡಿದೆ. ನಿಮಗೆ ಗೊತ್ತಿರೋ ಹಾಗೆ ಎಷ್ಟೋ ದಿನ ರಾತ್ರಿ ಸರಿ ಹೊತ್ತಿನಲ್ಲಿ ಕೈಲಾಸಂ ಭೂತ ರಾಮು ಅಂತ ನಮ್ಮ ಮನೆ ಬಾಗಿಲು ತಟ್ಟಿ ಬರುತ್ತಿದ್ದುದು, ಬರ್ಕೋ ಈ ಸಾಲ್ನ ಅನ್ನುತ್ತಿದ್ದುದು. ಅದನ್ನು ಬರ್ಕೊಂಡು ಈ ಕೃತಿಯ ಮುಂದಿನ ಮುದ್ರಣದಲ್ಲಿ ಅದನ್ನು ಸೇರಿಸ್ತಾ ಇದ್ದದ್ದು ನಿಮಗೆ ಗೊತ್ತಿಲ್ವೇ? ಇದನ್ನೂ ಒಂದು ಮಾತು ಹೇಳಿದರೆ ಚೆನ್ನ ಅಂತ. ರಾಜರತ್ನಂ ರಂಗಾಗಿದ್ದಾರೆಂಬುದು ಅವರ ಧ್ವನಿ ಏರಿಕೆಯಿಂದ ಗೊತ್ತಾಗುತ್ತದೆ. ಗೊತ್ತಿದೆ ರಾಮರಾವ್, ಆ ಮಾತಲ್ಲ ಈಗ ಪ್ರಕೃತವಾದ್ದು. ಕೃತಿ ಚೌರ್ಯದ ವಿಚಾರ. ನಮ್ಮ ಸಾಯಿಬಾಬಾ ಹೇಳಿರೋ ಹಾಗೆ BM ಶ್ರೀಮದ್ ಗಾಂಭೀರ್ಯಕ್ಕೆ ಹೆಸರಾದವರು. ಆದರೆ ಅವರಿಗೂ ಕುತೂಹಲ ತಡೆಯಲಿಕ್ಕಾಗುವುದಿಲ್ಲ. ಪಕ್ಕದಲ್ಲಿದ್ದ ಶ್ರೀರಂಗರನ್ನು ಕೇಳುತ್ತಾರೆ, ಯಾರು ಈ ಸಾಯಿಬಾಬಾ? ಶಿರಡಿಯಲ್ಲಿದ್ದಾರಲ್ಲ ಅವರೇ? ಶ್ರೀರಂಗರಿಂದಾಚೆ ಕುಳಿತ ಬೀಚಿ ಗಟ್ಟಿಯಾಗಿ ಹೇಳುತ್ತಾರೆ, ಆತ ಅಲ್ಲ, ಇನ್ನೊಬ್ಬ ಸಾಯಿ. ವೀರ್ಯವತ್ತಾದ ಸಾಹಿತಿ ಎಂದಿರಿ ನೀವು ರಾಜರತ್ನಂರನ್ನ. ಅವರೀಗ ನಿರ್ವೀರ್ಯ ಸಾಹಿತಿ. ಸಾಯಿ ಸಾಯಿ ಅಂತ ಸಾವಿನ ಮೊರೆ ಹೊಕ್ಕವರಿಗೆ ವೀರ್ಯವೆಲ್ಲಿ ಬಂತು? ಈ ಮಾತು ಕೇಳಿದ ರಾಜರತ್ನಂ ಕೆಂಡವಾಗುತ್ತಾರೆ. ಈ ಅಸಭ್ಯನಾದ ಭಯಾಗ್ರಫನ್ನನ್ನು ಇಲ್ಲಿಗೆ ಸೇರಿಸಿರೋದೇ ತಪ್ಪು. ಕೃತಿ ಚೌರ್ಯದ ಮಾತು ಬಂದಾಗ ನಾನು ನಿರ್ಭಯವಾಗಿ ಹೇಳಬಯಸುತ್ತೇನೆ, ಈತನ ಬಯೋಗ್ರಫಿಯು ಕದ್ದದ್ದು. ಸ್ವಂತ ಅನ್ನೋದು ತಲೆಹರಟೆಯೊಂದೇ. ಪರಿಸ್ಥಿತಿ ಬಿಗಡಾಯಿಸುತ್ತಿರುವುದನ್ನು ಕಂಡ BM ಹೇಳುತ್ತಾರೆ, ದಯವಿಟ್ಟು ಯಾರೂ ಸಹನೆ ಕಳೆದುಕೊಳ್ಳಬಾರದು, ಕಾಲ ವ್ಯರ್ಥ ಮಾಡಬಾರದು. ಅಷ್ಟರಲ್ಲಿ ಸಭಿಕರ ಕಡೆಯಿಂದ ಒಬ್ಬರು ಎದ್ದು ನಿಂತ ಸದ್ದು. ನಿಂತವರು ರಾಶಿ. ಓಹೋ ಶಿವರಾಮ್, ಇಲ್ಲಿ ಬನ್ನಿ, ನೀವು ಈ ಸಂಕಿರಣದಲ್ಲಿ ಸೇರಬೇಕಾಗಿತ್ತು. ಅವಜ್ಞತೆಗಾಗಿ ಕ್ಷಮೆ ಇರಲಿ ಎಂದು ಶ್ರೀವಾಣಿ. ಏನಿಲ್ಲ, ಒಂದು ವಿವರಣೆ. ಕಾಲ ವ್ಯರ್ಥ ಮಾಡಬಾರದು ಎಂದಿರಿ. ಕಾಲದ ಕಲ್ಪನೆ ಸ್ವರ್ಗದಲ್ಲೇ ಬೇರೆ, ಭೂಮಿಯಲ್ಲೇ ಬೇರೆ. ನಾನು ಈಚೆಗೆ ಬರೆದ ಒಂದು ಪುಸ್ತಕದ ಪ್ರಕಾರ. ಓಹೋ ಹೌದಾ, ಅದು ಹಾಸ್ಯಕೃತಿಯಲ್ಲವೇ? ಬೇರೆಯದನ್ನು ಬರೆದಿದ್ದೀರಾ? ನಮ್ಮ ಕನ್ನಡ ತಾಯಿ ಎಂಥ ಪುಣ್ಯವಂತೆ. ಕೇಳಣ್ಣ ನಾನೊಬ್ಬ ಹಳೆಯ ಮುತ್ತೈದೆ, ಹಿರಿದಾಗಿ ಬಾಳಿದವಳೊಮ್ಮೆ ಎಂದು ನಾನು ಬರೆದದ್ದು ಸಾರ್ಥಕವಾಯಿತು. ಮತ್ತೆ ಅವಳು ಹಿರಿದಾಗಿ ಬಾಳತೊಡಗಿದ್ದಾಳೆ ಎಂದ ಹಾಗಾಯಿತು. ಅಷ್ಟರಲ್ಲಿ ರಾಜರತ್ನಂ ಮಾತು. ಅಷ್ಟೇ ಅಲ್ಲ ಸರ್, ನೀವೇ ಬರೆದಿದ್ದೀರಲ್ಲ, ನಕ್ಕಳ ತಾಯಿ ಮುದುಕಿ ಎಳೆಯವಳಾಗಿ, ಮಾಸು ಮಿಂಚೆಳೆಯಾಗಿ, ಸವದ ಮೈ ತುಂಬಿ ಎಂತ. ಹಾಗೆ ಕನ್ನಡ ಇಂದು ಸಮೃದ್ಧ. ಈ ಬೀಚಿ ಅಂತ ಅಧಿಕ ಪ್ರಸಂಗಿಗಳನ್ನು ಬಿಟ್ಟರೆ. ರಾಜರತ್ನಂ ಸಾಕಪ್ಪ ಎಂದರು BM ಕಣ್ಮುಚ್ಚಿ ಕೂತರೆಂದೆನಿಸುತ್ತದೆ. ಅರೆಕ್ಷಣ ಗಾಢ ಮೌನ. ಮತ್ತೆ ಮಾತು. ಈಗ ಶ್ರೀರಂಗ ಅವರು ಕೃತಿ ಚೌರ್ಯದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಸಾದರಪಡಿಸುತ್ತಾರೆ. ಶ್ರೀರಂಗ ತಮ್ಮ ತಾಂಬೂಲ ಪೆಟ್ಟಿಗೆಯನ್ನು ಗಬಕ್ಕನೆ ಮುಚ್ಚಿ ಎದ್ದು ನಿಲ್ಲುತ್ತಾ, ನನಗೆ ಈ ವಿಚಾರ ಸಂಕಿರಣಗಳಿಂದ
ಏನೂ ಪ್ರಯೋಜನ ಆಗೋದಿಲ್ಲ ಅಂತ ಅನಿಸಿಕೆ. ಈ ಕೃತಿ ಚೌರ್ಯ ಅಂಬೋದು ತೆಕ್ಕೆಗೆ ಸಿಗುವಂಥ ವಿಚಾರ ಅಲ್ಲ ಅಂಬೋದು. ಅನೇಕ ವೇಳೆ ಕವಿಗಳ, ಲೇಖಕರ ಪ್ರಶಂಸೆ ಮಾಡುವ ಮಾತಿನಲ್ಲೇ ಕೃತಿ ಚೌರ್ಯದ ಧ್ವನಿ ಇರದೆ, ಉದಾಹರಣೆಗೆ ನನ್ನನ್ನು ಕನ್ನಡದ ಶಾ ಅಂತ ಕರೀತಾರೆ. ಇವರ ಅಂಬೋಣ ಏನು ಶಾನ ಅನುಕರಣೆ ಮಾಡಿದ್ದೇನೆ ಅಂತಾನೆ. ನಿಜವಾದ ಲೇಖಕರು ಯಾರನ್ನೂ ಅನುಕರಣೆ ಮಾಡಲ್ಲ. ಇನ್ನು ಕೃತಿ ಚೌರ್ಯ, ದೊಡ್ಡ ಲೇಖಕರು ಅನಾಮಿಕರ ಬರಹಗಳನ್ನೆತ್ತಿಕೊಂಡು ಅದಕ್ಕೆ ಜೀವ ತುಂಬುತ್ತಾರೆ, ತಮ್ಮ ದರ್ಶನ ಎರಿತಾರೆ. ಉದಾಹರಣೆಗೆ ಶೇಕ್ಸ್ಪಿಯರ್ ತನಗಿಂತ ಕಡಿಮೆ ಸಿದ್ಧಪ್ರಸಿದ್ಧರ, ಅಪ್ರಸಿದ್ಧರಾದವರ ಕತೆಗಳನ್ನು ಎತ್ತಿಕೊಂಡು ನಾಟಕ ಬರೆದ. ನಮ್ಮ ಶಾ ಕೂಡ ಹಾಗೇನೆ. ಅಂದ ಹಾಗೆ ನಾನು ಕನ್ನಡದ ಶಾ ಅಂಬೋ ಮಾತು ಆ ಶಾನೇ ಬೇರೆ, ಶ್ರೀರಂಗನೇ ಬೇರೆ. ನನ್ನ ಹರಿಜನ್ಯಾರ ಅಂಬೋದು ಕರ್ನಾಟಕದಂಥ, ಭಾರತದಂಥ ಪರಿಸರದಲ್ಲಿ ಮಾತ್ರ ಹುಟ್ಟುವಂಥ ನಾಟಕ. ಸಂಧ್ಯಾಕಾಲ, ಕೇಳು ಜನಮೇಜಯ ಯಾವುದೇ ತೆಗೆದುಕೊಳ್ಳಿ, ಅದನ್ನು ಬೇರೆ ಭಾಷೆಯವ ಹ್ಯಾಂಗ್ ಬರಿಬಲ್ಲ ಅಂಬೋದು ನನ್ನ ಪ್ರಶ್ನೆ ಅದ. ಕೃತಿ ಚೌರ್ಯ ಅಂಬೋ ಮಾತು ಖರೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ ರೀ. ಯಾವುದು ಕೃತಿ ಚೌರ್ಯ ಅಲ್ಲ? ಈಗ ಈ ವಿಚಾರ ಸಂಕಿರಣದ ವಿಚಾರನೇ ತಕ್ಕೊಳ್ಳಿ. ಸ್ವರ್ಗದಲ್ಲಿ ಸಂಕಿರಣ ಅಂತ ಇದನ್ನು ಕರೆದಿದ್ದಾರೆ. ನನ್ನ ನರಕದಲ್ಲಿ ನರಸಿಂಹ ಅಂಬೋ ನಾಟಕದ ಶೀರ್ಷಿಕೆಯಿಂದ ಇದಕ್ಕೆ ಸ್ಫೂರ್ತಿ ಬಂದಿದೆ ಅನ್ನಬಹುದೇನ್ರಿ? ಹಾಗೇನೆ ಈ ಕೃತಿ ಚೌರ್ಯದ ಮಾತು ಸತ್ವ ಇರೋದು ಉಳಿತದ, ಇಲ್ಲದ್ದು ಮರೆತು ಹೋಗ್ತದೆ. ಇದಕ್ಕೆ ಯಾಕಿಷ್ಟು ತಕರಾರು ಅಂತ. ಅಷ್ಟರಲ್ಲಿ ಶ್ರೋತೃಗಳ ಪೈಕಿ ಒಬ್ಬರು ಕೂಗು ಹಾಕುತ್ತಾರೆ. BM ಶ್ರೀ ಅವರ ಇಂಗ್ಲಿಷ್ ಗೀತೆ, ಅಶ್ವತ್ಥಾಮನ್ ಇವು ಎಷ್ಟು ಒರಿಜಿನಲ್ಲು? ಅನಂತಮೂರ್ತಿ, ಭೈರಪ್ಪ. BM ಶ್ರೀ ಥಟ್ಟನೆ ದನಿ ಎತ್ತುತ್ತಾರೆ. ನನ್ನ ಕೃತಿಗಳ ವಿಚಾರ ಈಗಾಗಲೇ ಚರ್ಚೆ ಆಗಿದೆ. ಇನ್ನು ಭೈರಪ್ಪ, ಅನಂತಮೂರ್ತಿ ಇತ್ಯಾದಿ ಅವರೆಲ್ಲ ಭೂಲೋಕದವರು, ಅವರ ವಿಚಾರ ಇಲ್ಲಿ ಬೇಡ. ಸಭೆಯಿಂದ ಒಂದು ದನಿ. ವಿಷಯದ ಮೇಲೆ ಬೆಳಕು ಚೆಲ್ಲಲು ಸಾಕ್ಷಿಗಳನ್ನು ಭೂಲೋಕದಿಂದ ಕರೆಸಿಕೊಳ್ಳಬಹುದು. ನಮ್ಮ ಯಮಧರ್ಮರಾಯರು ಒಪ್ಪಿ ಕರೆತಂದು ಹಿಂತಿರುಗಿಸೋದಾದ್ರೆ ಸತ್ಯವಾನನ್ನ ತಂದಿದ್ದ ಹಾಗೆ. ಯಮಧರ್ಮ: ಏನದು ನನ್ನ ಮಾತು? ಯಾರವರು? ಅವರಿಗೆಷ್ಟು ಅದಟು? ಬೀಚಿ: ಕೋಪ ಬೇಡ ಯಮಧರ್ಮ. ಈ ರಾಜರತ್ನಂ ನಿನ್ನ ಸತ್ಯವಾನ್ ಸಾವಿತ್ರಿ ಪ್ರಸಂಗವನ್ನೂ ತಿರುಗುಮುರುಗು ಮಾಡಿದ್ದಾರೆ, ನಿನಗೆ ಗೊತ್ತಿಲ್ಲವೇ? ಯಮಧರ್ಮ ಗುಡುಗುತ್ತ: ಏನದು? ಅಪರಾಧಿ ಯಾರಾದರೂ ಶಿಕ್ಷೆ ಖಂಡಿತ. ಬೀಚಿ ನಗುತ್ತ: ರತ್ನನ ನರಕದ ನ್ಯಾಯ ನಾಟಕ ಓದಿಲ್ವೇ, ನೋಡಿಲ್ವೇ ಅಂತ ಕೇಳೋಲ್ಲ. ಅದನ್ನ ಇಲ್ಲಿ ಯಾರು ಆಡ್ತಾರೆ? ಆ ನಾಟಕದಲ್ಲಿ ನಿನಗೂ ಇಂದ್ರನಿಗೂ ಮಾತು ಬೆಳೀತಂತೆ. ಭೂಲೋಕದಲ್ಲಿ ಎಲ್ಲರೂ ಸತ್ಯಸಂಧರು, ಸ್ತ್ರೀಯರೆಲ್ಲರೂ ಪತಿವ್ರತೆಯರು ಎಂದು ನಿನ್ನ ವಾದವಂತೆ. ಅಲ್ಲ ಎಂದು ಇಂದ್ರ. ಸೋತವರು ಮೀಸೆ ಬೋಳಿಸ್ಕೋಬೇಕು ಅಂತ ಬಾಜಿ. ನೀನು ಯಾರೋ ಒಬ್ಬನ್ನ ಎಳ್ಕೊಂಡು ಬಂದೆಯಂತೆ, ಅವನೇ ಸತ್ಯವಾನ. ಜೊತೆಯಲ್ಲೇ ಸಾವಿತ್ರಿ ಬಂದಳಂತೆ, ಕರಕೊಂಡು ಬಂದಿದ್ದಕ್ಕೆ ವರ ಕೊಟ್ಟು ಕಳಿಸಿದೆಯಂತೆ. ಇಂದ್ರನ ಮೀಸೆಗೆ ಹಜಾಮತು. ಹೀಗೆಲ್ಲ ಬರೆಯೋದುಂಟೆ, ಅದು ಸಾಯಿ ಭಕ್ತ ಸಾಹಿತಿ. ಹೀಗೋ ಸಮಾಚಾರ? ಇದು ಅತಿಯಾಗಿ ಹೋಯಿತು. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅತಿರೇಕ. ಇರಲಿ, ಶಿಕ್ಷೆ ವಿಧಿಸೋಣ. ರಾಜರತ್ನಂ ಕೋಪದಿಂದ: ಈ ಹಾಸ್ಯ ಸಾಹಿತಿಗೆ ಹಾಸ್ಯವೆಂದರೇನೆಂದೇ ಗೊತ್ತಿಲ್ಲ. BM ಶ್ರೀ: ರಾಜರತ್ನಂ, ಬೀಚಿ ಸಹನೆ ತೆಗೆದುಕೊಳ್ಳಿ. ಈಗ ಕೈಲಾಸಂ ಮಾತಾಡ್ತಾರೆ. ಕೈಲಾಸಂ ಎದ್ದು ನಿಲ್ಲುತ್ತಾರೆ. ಕೈಯಲ್ಲೊಂದು ಹಸ್ತಪ್ರತಿ. ಸಭೆಯಿಂದ ಕೂಗು: ತಿಪ್ಪಾರಳ್ಳಿ ಹಾಡಿ. ಇನ್ನೊಂದು ಕೂಗು: ಒರಿಜಿನಲ್ಲೇ ಹಾಡಿ. ಇಟ್ ಈಸ್ ಎ ಲಾಂಗ್ ಲಾಂಗ್ ವೇ ಟು. ಕೈಲಾಸಂ ಎರಡನ್ನೂ ಹಾಡುವರು. ಇವತ್ತಿನ ಸಿಂಪೋಸಿಯಂಗೆ ವ್ಯಾಖ್ಯಾನ ಇಷ್ಟೇ ಸಾಕು ಅಂತ ನನ್ನ ಅನಿಸಿಕೆ. ಇನ್ನು ಈ ಭಾಷಣ, ಇದನ್ನು ನಮ್ಮ ರಾಮು ಬರಕೊಟ್ಟದ್ದು. ಇದನ್ನು ಓದೋಲ್ಲ. ಹಿಂದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನಾನು ಮಾಡಿದ ಭಾಷಣ ನಂದೇನೆಯೇ. ಹೌದೇ ಅಲ್ಲವೇ ಅಂತ ಬಹಳ ಚರ್ಚೆ, ಜಿಜ್ಞಾಸೆ, ವಾಗ್ವಾದ, ಕಾಂಟ್ರವರ್ಸಿ ನಡೆದದ್ದು ನನಗೆ ಗೊತ್ತಿದೆ. ಆದ್ದರಿಂದ ಅಷ್ಟರಲ್ಲಿ ರಾಮರಾವ್ ಎದ್ದು ನಿಂತ: ಕೈ, ಇದನ್ನು ನೀವೇ ಓದಲೇಬೇಕು. ನಿಮ್ಮದೇ ಥಾಟ್ಸ್ ಅದರಲ್ಲಿರೋದು.
ನಾನು ನಿಮ್ಮದು ಅಂತ ಆಮೇಲೆ ಪ್ರಕಟಿಸಿದೆ. ಎಷ್ಟೋ ನಾಟಕಗಳ ಹಾಗೆ ಕೈ ಸಭೆಯಲ್ಲಿ ಗದ್ದಲ. ಸಾಕು ಸ್ವಾಮಿ, ಸುಮ್ಮನಿರಿ. ಕೈಲಾಸಂ ಜೋಕೆಗಳೇ ನಮಗೆ ಬೇಕು. ಜೋಕುಗಳು ಜೋಕುಗಳು. ಕೊನೆಗೆ ಎಲ್ಲೆಲ್ಲೂ ಬರೀ ಗೊಂದಲವೇ ಆಗಿ ಮುಂದಿನ ಕಲಾಪ ಸ್ಪಷ್ಟವಾಗಿ ಕೇಳಿಸಲೇ ಇಲ್ಲ. ಅಷ್ಟರಲ್ಲಿ ಪ್ರಸಾರವೇ ಕಡಿದು ಬಿತ್ತು. ಸಂಪೂರ್ಣ ನಿಶ್ಶಬ್ದ. ನಾನು ಆಮೇಲೆ ಆ ನಿಲಯಕ್ಕೆ ತಿರುಗಿಸಿ ಕೇಳಲು ಎಷ್ಟೋ ಸಾರಿ ಪ್ರಯತ್ನಪಟ್ಟೆ. ಪ್ರಯೋಜನವಾಗಲಿಲ್ಲ. ಭೂಲೋಕದವರು ಯಾರೋ ಕದ್ದು ಕೇಳುತ್ತಿದ್ದಾರೆಂದು ತರಂಗಾಂತರವನ್ನೇ ಅವರು ಬದಲಿಸಿದರೇ ಗೊತ್ತಿಲ್ಲ. ಅಂದಿನ ಕಾರ್ಯಕ್ರಮ ನೇರ ಪ್ರಸಾರವೇ ಅಥವಾ ಧ್ವನಿ ಮುದ್ರಿಸಿದ್ದೇ ಎಂಬುದೂ ಗೊತ್ತಾಗಲಿಲ್ಲ. ನೇರ ಇರಲಾರದು. ಸ್ವರ್ಗಕ್ಕೆ ಹೋದವರೆಲ್ಲ ಸತ್ತವರೇ. ಅವರದು ಲೈವ್ ಬ್ರಾಡ್ಕಾಸ್ಟ್ ಆಗುವುದು ಹೇಗೆ ಸಾಧ್ಯ? ಮತ್ತೆ ಎಂದಾದರೂ ಈ ಪ್ರಸಾರ ಕೇಳಿಸಬಹುದೇನೋ ಎಂದು ರೇಡಿಯೋವನ್ನು ಆ ತರಂಗಾಂತರಕ್ಕೆ ಹಚ್ಚಿ ಸ್ವಿಚ್ ಹಾಕಿ ಕಾಯಂ ಆಗಿ ಇಟ್ಟಿದ್ದೇನೆ. ಕಳೆದ ಏಪ್ರಿಲ್ 1ರಂದು ಈ ಪ್ರಸಾರ ಕೇಳಿಬಂದದ್ದು. ಈ ಏಪ್ರಿಲ್ 1ರಂದೇನಾದರೂ ಕೇಳಿಸೀತೆ ಎಂದು ನನ್ನ ಆಸೆ.